ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಸೊಂಟದ ಸುತ್ತಳತೆ ಬಂದ್ಬಿಟ್ಟು 31 ಇದೆ ಫ್ರೆಂಡ್ಸ್. ಅದನ್ನು 4 ಭಾಗ ಮಾಡಬೇಕು. 4 ಭಾಗ ಮಾಡಿದಾಗ ನಮಗೆ 7 ಮುಕ್ಕಾಲು ಸಿಗುತ್ತೆ. 7 ಮುಕ್ಕಾಲಕ್ಕೆ ಪ್ಲಸ್ 1.5 ಇಂಚ್ ಆ್ಯಡ್ ಮಾಡ್ಕೋಬೇಕು. 1.5 ಇಂಚ್ ಆ್ಯಡ್ ಮಾಡ್ಕೊಂಡಾಗ ನಮಗೆ 9 ಕಾಲು ಸಿಗುತ್ತೆ. 9 ಕಾಲು ಬಂದ್ಬಿಟ್ಟು ಎದೆ ಸುತ್ತಳತೆ. 9 ಕಾಲು ನಮಗೆ ಎದೆ ಸುತ್ತಳತೆ. ಎದೆ ಸುತ್ತಳತೆಗೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. 9 ಕಾಲು ಆಯ್ತಲ್ವಾ ಎದೆ ಸುತ್ತಳತೆ, ಅದನ್ನು 2 ಭಾಗ ಮಾಡ್ಕೋಬೇಕು. ಈ ರೀತಿ 9 ಕಾಲನ್ನು ಈಗ 2 ಭಾಗ ಮಾಡಿದಾಗ ನಮಗೆ 4.5 ಒಂದು ಪಾಯಿಂಟ್ ಇದೆ. ಆ ಪಾಯಿಂಟದ್ದು ಬಿಡಿ 4.5 ತಗೊಳ್ಳೋಣ. 4.5ಗೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಪ್ಲಸ್ 2 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 6.5 ಬಂತು. ಇದು ನಮಗೆ ಶೋಲ್ಡರು. ಓಕೆನಾ? ಹಿಂಗೆ ಎದೆ ಸುತ್ತಳತೆ, ಸೊಂಟದ ಸುತ್ತಳತೆ ತಗೊಂಡು ಅದರಿಂದ ಎದೆ ಸುತ್ತಳತೆ ತಗೊಂಡು ಅದರಿಂದ ನಾವು ಶೋಲ್ಡರ್ನ ತಗೋಬೇಕಾಗುತ್ತೆ. ಈಗ ತಗೊಳ್ಳೋದ್ರಿಂದ ನಿಮಗೆ ಇದು ಬೋಟ್ ನೆಕ್ಕು ನೀಟಾಗಿ ಪರ್ಫೆಕ್ಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಲೂಸ್ ಗೀಸ್ ಏನು ಬರಲ್ಲ. ಅದಕ್ಕೋಸ್ಕರ ಫಸ್ಟ್ಗೆ ನಾನು ಇಲ್ಲಿ ಮಾರ್ಜಿನ್ಗೆ 1/2 ಇಂಚು ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಉದ್ದ ನೋಡ್ಕೊಂಬಿಡೋಣ. ಬ್ಲೌಸ್ನ ಉದ್ದ ಇದು ಬೋಟ್ ನೆಕ್ ಇದೆ. ಬೋಟ್ ನೆಕ್ಗೆ ಸ್ಟಿಚ್ ಮಾಡ್ತೀನಿ. ಇದು ಬೋಟ್ ನೆಕ್ಕು ಮತ್ತು ಇದು ಪ್ರಿನ್ಸ್ ಕಟ್ಟು. ಇಲ್ಲಿಂದ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರಿಂದ ಇಲ್ಲಿ ಅಳತೆ ತಗೋಬೇಕು. ಇದು ಬಂದ್ಬಿಟ್ಟು ನಮಗೆ 13, ಇದು ಮೇಲ್ಗಡೆ ಜಾಯಿಂಟಿಂಗ್ ಇರತ್ತವಿಂದ ಇಟ್ಕೊಂಡ್ರೆ ಇಲ್ಲಿಗೆ 13 ಇದೆ. 13 ಪ್ಲಸ್ 1 ಇಂಚು 14 ಆಗುತ್ತೆ. ಓಕೆನಾ? ಉದ್ದ ಬಂದ್ಬಿಟ್ಟು 13. ಆಲ್ರೆಡಿ ಕೆಳಗಡೆ 1/2 ಇಂಚು ಬಿಟ್ಟಿದ್ದೀನಿ. ಮೇಲೆ 1/2 ಇಂಚು ಬಿಟ್ಟರೆ ಸರಿ ಹೋಗುತ್ತೆ. ಇವಾಗ ಇದಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಆಯಿತು. ಮತ್ತು ಇಲ್ಲೊಂದು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಬಿಟ್ಟಿರೋದು ಅದು ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಇದು ಬಂದ್ಬಿಟ್ಟು ಹಿಂದೆದಲ್ವಾ, ಹಿಂದೆದು ಸ್ವಲ್ಪ ಡಿಸೈನ್ ಬರುತ್ತೆ. ಡಿಸೈನ್ ಮಾಡ್ಕೋಬೇಕಾಗುತ್ತೆ. ಇದು ಶೋಲ್ಡರ್ ಎದೆ ಸುತ್ತಳತೆ ಬಂದ್ಬಿಟ್ಟು 9 ಕಾಲು. ಇವಾಗ ಹೇಳ್ತೀನಿ ಕೇಳಿ. ಈಗ ಸೊಂಟದ ಸುತ್ತಳತೆ ಬಂದ್ಬಿಟ್ಟು 7 ಮುಕ್ಕಾಲು ಇದೆ. 7 ಮುಕ್ಕಾಲ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಎಕ್ಸ್ಟ್ರಾ 1 ಇಂಚು ಡಾಟ್ಗೆ, 2 ಇಂಚು ಬಂದು ಸ್ಟಿಚಿಂಗಿಗೆ. ಓಕೆನಾ? ಇವಾಗ ಇದು ಬಂದ್ಬಿಟ್ಟು 7 ಮುಕ್ಕಾಲನ್ನ ತಗೊಂಡು 2 ಭಾಗ ಮಾಡಬೇಕು. ಸಾರಿ, ಇಲ್ಲ, 7 ಮುಕ್ಕಾಲಿಗೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. 2 ಇಂಚ್ ಮಾಡಿದ್ರೆ 9 ಕಾಲು ಬರುತ್ತೆ. ಓಕೆನಾ? 9 ಕಾಲು ಬಂದ್ಬಿಟ್ಟು ಎದೆ ಸುತ್ತಳತೆ. ಈಗ ಅರ್ಥ ಆಗುತ್ತೆ. 9 ಕಾಲು ಎದೆ ಸುತ್ತಳತೆ. ಈ 9 ಕಾಲನ್ನ 2 ಭಾಗ ಮಾಡಿದ್ರೆ 4.5 ಒಂದು ಪಾಯಿಂಟ್ ಇದೆ. 4.5 ತಗೊಳ್ಳೋಣ. 4.5ಗೆ 2 ಇಂಚ್ ಆ್ಯಡ್ ಮಾಡೋಣ. 5.5 6.5 ಬಂತು. 6.5 ಇದೆ ನಮಗೆ ಶೋಲ್ಡರ್. ನೆಕ್ ಬಿಡ್ತು ಮತ್ತು ಶೋಲ್ಡರು ಮಾಮೂಲಿ 2.5 ರೆಡಿ ಬರಬೇಕು. ಒಟ್ಟು ನಮ್ಗೆ ಆ ಕಡೆ ಈ ಕಡೆ ಸೇರಿಸಿ ಒಟ್ಟು 3.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇನ್ನು ಉಳಿದಿದ್ದು ನೆಕ್ ಬಿಡ್ತು. ಓಕೆನಾ? ಇದು ಶೋಲ್ಡರು, ಇದು ನೆಕ್ಕು ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ನಾನು ಡೀಪ್ ಜಾಸ್ತಿ ಬೇಕು ಅಂತ ಹೇಳಿರೋದ್ರಿಂದ 3 ಇಂಚಿಗೆ, ಸ್ವಲ್ಪ ಡಿಸೈನ್ ಇರೋದ್ರಿಂದ 3 ಇಂಚ್ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಡಿಸೈನ್ ಬರುತ್ತೆ. ಅದು ಡಿಸೈನ್ ಬಂದ್ಬಿಟ್ಟು ಆಲ್ರೆಡಿ ನಾನು ಒಂದು ಪೇಪರಲ್ಲಿ ಕಟ್ ಮಾಡಿದ್ದೀನಿ. ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ, ಈ ರೀತಿ ಬಂದಿದೆ ಇದು ಡಿಸೈನು. ಆಲ್ರೆಡಿ ನಾನು ಅಳತೆ ತಗೊಂಡೆ ಕಟಿಂಗ್ ಮಾಡಿದ್ದೀನಿ. ತೋರಿಸ್ತೀನಿ. ಈ ರೀತಿ ಬರುತ್ತೆ. ಓಕೆ, ಡಿಸೈನು ಈ ರೀತಿ ಬರುತ್ತೆ. ಸ್ವಲ್ಪ ಹಿಂಗೆ ತಗೋಬೇಕು ಅಷ್ಟೇ. ಇದು ಸುಮ್ಮನೆ ನಿಮಗೆ ತೋರಿಸ್ತಾ ಇರೋದು, ಯಾಕೆಂದರೆ ಅವ್ರ ಡಿಸೈನು ನನಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ರೀತಿ ಒಂದು ಪೇಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ಟಿಚ್ಚಿಂಗ್ ಮಾಡಿದಾಗ ಗೊತ್ತಾಗುತ್ತೆ. ಫಸ್ಟು ನೀವು ಯಾವುದೇ ಆದ್ರೂ ಸ್ವಲ್ಪ ಡಿಸೈನ್ಗಳನ್ನ ಹಿಂಗೆ ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಪೇಪರಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ರೆಡಿ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊತೀನಿ. ಈಗ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ನಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಇದನ್ನು ಇಲ್ಲಿ ಸೇರಿಸ್ತೀನಿ. ಇದು ಸ್ವಲ್ಪ ಹಿಂಗೆ ಕ್ರಾಸ್ ಆಗಿದೆ. ಇಷ್ಟೇ ಬಂದು ಹಿಂಗೆ ಹೋಗ್ಬೇಕಿದೆ. ಇಲ್ಲಿಂದ ಓಕೆನಾ? ಇದು ಈ ಥರ ಬರುತ್ತೆ. ಇಲ್ಲಿ ಟ್ಯಾಗ್ ಬರುತ್ತೆ. ಇಲ್ಲಿ ಟ್ಯಾಗ್ ಹಾಕ್ಬೇಕು. ಟ್ಯಾಗು ಇಲ್ಲ ಏನಾದರೂ ಬೇರೆ ಮಾಡ್ಬೋದು. ಅದಿರಲಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು 6.5ಗೆ ಮಾರ್ಕ್ ಮಾಡಿ. ಇಲ್ಲಿ ಎಷ್ಟಿದೆ ಇದೇ ಅಳತೆನೇ ಇಲ್ಲಿಗೂ ತಗೊಳ್ಳೋಣ. ಯಾವುದೇ ಆದರೂ ಅಷ್ಟೇ ಇದೇ ಅಳತೆನೇ ಇಲ್ಲೂ ತೊಗೋಬೇಕು. ಓಕೆನಾ?
ಮತ್ತು ಹೀಗೆ ಇದು ಅಷ್ಟೇ 6ವರೆಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಬಿಡೋದ ಸ್ಕೇಲಲ್ಲಿ. ಈ ಕಡೆಯಿಂದ ಜಾಯಿಂಟ್ ಮಾಡ್ಕೊಳ್ಳೋದು. ಓಕೆ, ಈಗ ಆಯ್ತಲ್ಲ. ಈಗ ಇಲ್ಲಿ ಬಂದ್ಬಿಟ್ಟು ನೀವು ಯಾವುದೇ ಬೋಟ್ ನೆಕ್ ಆಗಲಿ ಕಾಲರ್ ನೆಕ್ ಆಗಲಿ ಇದು ಜಾಸ್ತಿನೇ ಇರಬೇಕು. ಮತ್ತು ಇಲ್ಲ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು. ಯಾವ ಬೋಟ್ ನೆಕ್ಕ ಇಲ್ಲ ಕಾಲರ್ ನೆಕ್ಗೆ ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ ಒಳಗಡೆಗೆ. ಯಾಕಂದರೆ ಇಲ್ಲಿ ರಿಂಕಲ್ಸ್ ಬರುತ್ತೆ ಅಂತ, ರಿಂಕಲ್ಸ್ ಬರಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ ನೀವು ಅರ್ಧ ಇಂಚು ತೊಗೊಳೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಆಮೇಲೆ ಇದರಲ್ಲಿ ಈ ಥರ ಸ್ಕೇಲಲ್ಲಿ ರೌಂಡ್ ಶೇಪಾಗಿ ಮಾರ್ಕ್ ಮಾಡಿಕೊಂಡು ಇದು ಮಾಡ್ಕೊಬೋದು. ಈ ರೀತಿ ಈಗ ಮಾಡೋದ್ರಿಂದ ಏನಾಗುತ್ತೆ, ರೌಂಡ್ ಶೇಪ್ ಬರುತ್ತೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಇದು ಬಂದ್ಬಿಟ್ಟು ಇಲ್ಲಿ ಜಾಯಿಂಟ್ ಮಾಡೋಣ, ಇದನ್ನು ಇಲ್ಲಿ ಜಾಯಿಂಟ್ ಮಾಡೋಣ. ಓಕೆ, ಎಲ್ಲ ರೆಡಿ ಆಯಿತು. ಇದನ್ನ ನಾನು ಕಟ್ ಮಾಡಲ್ಲ, ಇದನ್ನು ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ನಾನು ಆಮೇಲೆ ಸ್ಟಿಚ್ ಮಾಡುವಾಗ ತೋರಿಸ್ತೀನಿ. ಇವಾಗ ಇದನ್ನು ಹೀಗೆ ಕಟ್ ಮಾಡ್ಕೊಂಬಿಡೋಣ. ಓಕೆನಾ, ಇದು ಬಂದ್ಬಿಟ್ಟು ಇಲ್ಲಿ ಕ್ರಾಸಾಗಿ ತೆಗಿಬೇಕು. ನಾನು ಆಮೇಲೆ ತೆಗಿತೀನಿ ಒಟ್ಟಿಗೆ ಎರಡೂ, ಬ್ಯಾಕು ಫ್ರಂಟ್ ಎರಡು ತಗೊಂಡು ಕಟ್ ಮಾಡಿದಾಗ ತೆಗಿತೀನಿ. ಇವಾಗ ಫಸ್ಟು ಇದು ಬ್ಯಾಕ್ ಆಯಿತು, ಇದು ಕಟ್ ಮಾಡಿಕೊಂಡು ಇದು ಕಟ್ ಮಾಡ್ಕೊಳ್ಳೋಣ. ಇಷ್ಟೇ ಇದು. ಅದನ್ನು ಮಾತ್ರ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಮಾರ್ಕು. ಆಮೇಲೆ ಇದು ಬಂದ್ಬಿಟ್ಟು ಫ್ರಂಟಲ್ಲಿ ಉಕ್ಸ್ ಇಡೋಕ್ಕಾಗಲ್ಲ, ಬ್ಯಾಕಲ್ಲಿ ಇಡಬೇಕು. ಉಕ್ಸ್ ಬಂದ್ಬಿಟ್ಟು ಬ್ಯಾಕಲ್ಲಿ ಇಡಬೇಕು, ಫ್ರಂಟಲ್ಲಿ ಇಡೋಕ್ಕಾಗೋದಿಲ್ಲ. ಯಾಕೆಂದರೆ ಫ್ರಂಟಲ್ಲಿ ಡಿಸೈನ್ ಬರುತ್ತೆ, ಹಾಗಾಗಿ ಬ್ಯಾಕ್ ಇಡಬೇಕು. ಇಲ್ಲೇ ಓಪನ್ ಇಡಬೇಕು, ಅಲ್ಲಿ ಇಡೋಕ್ಕಾಗಲ್ಲ. ಇಲ್ಲಿ ಟ್ಯಾಗ್ ಇಟ್ಬಿಟ್ಟು ಇಲ್ಲಿ ಓಪನ್ ಇಡಬೇಕಾಗುತ್ತೆ. ಹಾಗಾಗಿ ಇದು ಕ್ಲೋಸ್ ಇರೋ ನೆಕ್ ತಗೋತೀನಿ ಈ ಕಡೆಗೆ, ಯಾಕೆಂದರೆ ಓಪನ್ ಇರೋದು ಬೇಡ ಅಲ್ವಾ, ಅದಕ್ಕೆ. ಬೇಕಾದ್ರೆ ಸ್ಲೀವ್ಸ್ ಆ ಕಡೆ ತಗೋಬೋದು. ಬಟ್ಟೆ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ, ಏನು ತೊಂದರೆ ಏನಾಗಲ್ಲ. ಈ ರೀತಿ ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಇಟ್ಕೊಂಡು ಪಿನ್ ಹಾಕೋತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾನು ಬೋಟ್ ನೆಕ್ದು ನೆನಪಿಲ್ಲ, ಹಾಗಾಗಿ ಇದು ಹಿಂದೆಗಡೆ ಉಕ್ಸು ಇಡಬೇಕು ಅನ್ನೋದು ನೆನಪಿಲ್ದೇ ಇಟ್ಬಿಟ್ಟಿದ್ದೀನಿ. ಹಂಗಾಗಿ ಅಕಸ್ಮಾತ್ ಈ ಥರ ಆದ್ರೂ ಏನು ತೊಂದರೆ ಏನಿಲ್ಲ. ಇವಾಗ ಇಲ್ಲಿ ಇಡೋ ಬದಲು ಅರ್ಧ ಇಂಚಿನ ಎಕ್ಸ್ಟ್ರಾ ಇಡಬೇಕಾಗಿತ್ತು. ಇದು ಬೋಟ್ ನೆಕ್ ಆಗಿರೋ ತೊಂದರೆ ಏನಿಲ್ಲ, ಅಡ್ಜಸ್ಟ್ ಆಗುತ್ತೆ. ಇದನ್ನು ಸ್ವಲ್ಪ ಅರ್ಧ ಇಂಚು ಜಾಸ್ತಿ ತೊಗೋಬೇಕಾಯ್ತು, ಒಳಗಡೆದು ಕಮ್ಮಿ ತೊಗೋಬೇಕಾಯ್ತು. ಇವಾಗ ಇದೇನಪ್ಪ ಅಂದರೆ ಮುಂದೆಗಡೆ ನಾವು ಬಟನ್ ಹಾಕೋದಿಲ್ಲ, ಹಂಗಾಗಿ ನಾರ್ಮಲ್ ನೆಕ್ ಬರೋದ್ರಿಂದ ಇವಾಗ ಇಲ್ಲಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ನಡೆಯುತ್ತೆ, ಏನು ತೊಂದರೆ ಏನಿಲ್ಲ. ಇವಾಗ ಈ ಕಡೆ ಕಟ್ ಮಾಡ್ಕೊತೀನಿ. ಹೇಗಿದೆ ಹಾಗೇನೆ ಕಟ್ ಮಾಡಿಕೊಂಡು ಆಮೇಲೆ ಶೇಪ್ ತೆಗಿಬೇಕು. ಇಲ್ಲೊಂದು 1/4 ಇಂಚು, ಇಲ್ಲೊಂದು ಅರ್ಧ ಇಂಚು ಸಾಕು, ಜಾಸ್ತಿ ಬೇಡ. ಆಯಿತು, ಮಾಮೂಲಿ ನ್ಯಾಚ್ ಹಾಕೊಂಡ್ಬಿಡೋಣ. ಹಾಕ್ಬಿಟ್ಟು ಇಲ್ಲೂ ಅಷ್ಟೇ, ಇಲ್ಲೂ ಮಾಮೂಲಿ ನ್ಯಾಚ್ ಹಾಕೊಂಡ್ಬಿಡೋಣ. ಇದು ಅವ್ರಿಗೆ ಪಟ್ಟಿ ಚಿಕ್ಕಬೇಕು ಅಂತ ಹೇಳಿದ್ದಾರೆ. ಮುಂದೆದಾಗೆ ಫ್ರಂಟದ್ದು ನೋಡ್ಕೊಬಿಡೋಣ. ಫ್ರಂಟ್ ಬಂದ್ಬಿಟ್ಟು ಇದು ಪ್ರಿನ್ಸ್ ಕಟ್ಟೆ ಹೊಲಿತೀನಿ. ಇಲ್ಲಿ ಡಾಟ್ ಇದೆಯಲ್ಲ, ಡಾಟ್ 9ಕ್ಕಿದೆ ಡಾಟ್ ಪಾಯಿಂಟು. ಇಲ್ಲಿಂದ ಹೀಗೆ ತಗೊಳ್ಳೋಣ, 14.25. 9 ಡಾಟ್ ಪಾಯಿಂಟು 14.25 ಬರುತ್ತೆ. ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳುತ್ತೆ ಅಷ್ಟೇ ನೋಡಿ. 14.25 15 ಇಟ್ಕೊಂಡ್ರೆ ಸಾಕು. ಇದಕ್ಕೇನೋ ಬೆಲ್ಟ್ ಗಿಲ್ಟ್ ಏನೂ ಬರಲ್ಲ. ಈಗ ಇದನ್ನು ತೆಗೆದುಬಿಡೋಣ, ಪಿನ್ ತೆಗೆದುಬಿಟ್ಟು ಈಗ ಮುಂದೆದು ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ, ಇವಾಗ ಹಂಗೇನೆ ಹಿಂದೆದು ಇಲ್ಲಿಂದ ಇದೇನು ಹಿಂಗೆ ಮಾರ್ಕ್ ಇದೆಯಲ್ಲ, ಇಲ್ಲಿಂದ ಒಂದು 1/4 ಇಂಚು ಜಾಸ್ತಿ ತಗೊಳ್ಳೋಣ. 1/4 ಇಂಚ್ ಇಲ್ಲ ಅರ್ಧ ಇಂಚು. ಓಕೆ, ಅಲ್ಲಿ ತಗೊಂಡ್ವಲ್ಲ ಹಂಗೇನೆ ಇಲ್ಲೂ ತೊಗೋಬೇಕು, ಅವಾಗಲೇ ನಮಗೆ ಫಿಟ್ಟಿಂಗು ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ಲೂಸ್ ಆಗುತ್ತೆ. ಓಕೆ, ಹಿಂಗೆ ತಗೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ಇನ್ನೂ ಸ್ಟಿಫಾಗಿ ಕೂರುತ್ತೆ ಆಯಿತಾ. ಇಲ್ಲಿಂದ ಹಿಂಗೆ ತಗೊಳ್ರಿ ಶೇಪ್ನ. ಓಕೆ,
ಈ ರೀತಿ ಶೇಪ್ ತಗೋಬೇಕು. ಇದಾದಮೇಲೆ ಈಗ ಇಲ್ಲಿಂದ ಒಂದು 3.5 ಇಲ್ಲ 4 ಇಂಚ್ಗೆ ಬ್ರಾಡ್ ಮಾಡ್ತೀನಿ. 4 ಇಂಚ್ಗೆ ಇಟ್ಟಿದ್ದೀನಿ. ಮತ್ತು ಈ ಕಡೆಯಿಂದನೂ ಮಾರ್ಕ್ ಮಾಡ್ಕೊಳ್ಳೋಣ. ಇದೆಷ್ಟಿದೆ, 4ಕ್ಕೆ 1 ಪಾಯಿಂಟ್ ಕಮ್ಮಿ ಇದೆ. ಇದು ಅಷ್ಟೇ ಇಟ್ಕೊಳ್ಳೋಣ. ಮಾರ್ಕ್ ಮಾಡಿ ಇವಾಗ ಇದು ಒಂದೇ ಲೆವೆಲ್ಗೆ ಬರೋ ಥರ ರೌಂಡ್ ಬರಬೇಕು, ರೌಂಡ್ ಶೇಪ್ ಬರಬೇಕು. ಇಲ್ಲಿಂದ ನಾನು ಇದೆಷ್ಟಿದೆ, 3.25 ಇದೆ. 3.25ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದನೂ ಅಷ್ಟೇ ಈಗ 3.25ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಕಡೆಗೆ ಎಂಡ್ ಮಾಡೋಣ. ಈಗ ಒಂದು ಎಂಡ್ ಆಗುತ್ತೆ. ಇಲ್ಲಾಂದರೆ ನಾನು ಪೇಪರಲ್ಲಿ ಮಾಡಿದ್ದೀನಿ, ತೋರಿಸ್ತೀನಿ. ಇದರಿಂದ ಅದು ಇನ್ನೊಂದು ಪೇಪರ್ ಇತ್ತು, ಅಲ್ಲಿ ನಮಗೆ ಪಟ್ಟಿ ಬರುತ್ತೆ. ಈ ರೀತಿ ಪಟ್ಟಿ ಕೊಡಬೇಕು. ಓಕೆ, ಬರುತ್ತೆ. ಹಿಂಗೆ ಬಂದ್ಮೇಲೆ ಇದನ್ನ ನಾವು ಪೇಪರ್ ಕಟ್ ಮಾಡಿ ಇದು ನೋಟ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಇದು ಎಕ್ಸ್ಟ್ರಾ ಬಟ್ಟೆ ಪೇಪರಲ್ಲಿ ಇದನ್ನ ಡಿಸೈನ್ ಮಾಡಿ ಇಲ್ಲಿ ನೋಟ್ ಮಾಡಿ ಆಮೇಲೆ ಅದನ್ನು ಕೆಳಗಡೆ ಇಟ್ಟು ಇದ್ರ ಮೇಲೆ ಸ್ಟಿಚ್ ಮಾಡೋದು ಅಷ್ಟೇ. ಆ ಥರ ಬರುತ್ತೆ. ಹಂಗಾಗಿ ಇದು ಈ ಥರ ಬರುತ್ತೆ ಡಿಸೈನ್. ಒಂಥರ ಇಂಟು ಮಾರ್ಕ್ ಪಟ್ಟಿ ಥರ ಹೊಲಿದು ಇಂಟು ಮಾರ್ಕ್ ಥರ ಮಾಡ್ಕೋಬೇಕು. ಇದಿಷ್ಟು. ಇವಾಗ ಫ್ರಂಟ್ಗೆ ಹೇಳ್ದಾಗೆ 9 ಡಾಟ್ ಪಾಯಿಂಟು, ಇದು 14.25 ಇಷ್ಟು ಇಟ್ಟಿದ್ದೀನಿ. ಆಮೇಲೆ ಇದು ಒಂದ್ಸಲ ಚೆಕ್ ಮಾಡ್ಕೊಂಬಿಡೋಣ, ಇದು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ನೋಡಿ. ಈ ರೀತಿ ಇಟ್ಕೊಂಡು ನೋಡ್ಕೋಬೇಕು. ಯಾಕಂದರೆ ನಮ್ಗೆ ಇಷ್ಟೇ ಬರಬೇಕಿದು. ಈಗ ಇದು ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಇದೆ. ಇಲ್ಲಿ ಡಾಟ್ ಹಿಡ್ದಾದ್ಮೇಲೆ ಈಗ ತಗೋಬೇಕು ಸ್ವಲ್ಪ. ಯಾಕೆಂದರೆ ನಮ್ಗೆ ಇದೆರಡು ಇದೇ ಸಮ ಬರಬೇಕಿದು, ಬೆಲ್ಟ್ ಇಲ್ವಲ್ಲ, ಹಂಗಾಗಿ ಇದೇ ಲೆವೆಲ್ಗೆ ಇದನ್ನು ಎಂಡ್ ಮಾಡಬೇಕು. ಓಕೆ, ಈ ಸೈಡ್ ಇರೋಣ. ಇದು ಬಂದ್ಬಿಟ್ಟು 3.25ಗೆ ಒಂದು ಮಾರ್ಕ್ ಹಾಕೋತೀನಿ. ಈ ಕಡೆ 1 ಇಂಚು, ಆ ಕಡೆ 1 ಇಂಚು, ಸರಿನಾ? ಇಲ್ಲಿಂದ 9ಕ್ಕೆ ಒಂದು ಪಾಯಿಂಟ್ ಮಾಡಿದ್ದೀನಿ. ಇಲ್ಲಿಂದ 2.5 ಇಂಚು, 2.5 ಇಂಚು ಮಾರ್ಕ್ ಮಾಡಿ ಇಲ್ಲಿಂದ ಈಗ ಮಾರ್ಕ್ ಜಾಯಿಂಟ್ ಮಾಡೋಣ. ಇದಿಲ್ಲಿಂದ ಈಗ ಜಾಯಿಂಟ್ ಮಾಡೋಣ. ಇದನ್ನು ಇಲ್ಲಿಂದ ಈಗ ಜಾಯಿಂಟ್ ಮಾಡೋಣ. ಇದೇ ಮಾರ್ಕ್ ಡಾಟ್ ಪಾಯಿಂಟು. ಇದು ಬಂದು ಈ ಥರ ಕ್ರಾಸಾಗಿ ತಗೊಳ್ಳೋಣ. ಓಕೆನಾ? ಇದನ್ನು ಸ್ವಲ್ಪ ಹಿಂಗೆ ಕ್ರಾಸಾಗಿ ತಗೊಳ್ಳಿ, ತೊಂದರೆ ಏನಿಲ್ಲ. ಓಕೆ, ಇವಾಗ ಇಲ್ಲಿ ಬಂದ್ಬಿಟ್ಟು 2.5ಗೆ ಇದೇನು ಪರವಾಗಿಲ್ಲ, ಹಿಂಗೆ ಇರಲಿ. ಇದು ಬಂದ್ಬಿಟ್ಟು ಈ ರೀತಿ ಬಂದು ಇಲ್ಲಿ ಹಿಂಗೆ ಕ್ರಾಸಾಗಿ ಹೋಗ್ಬೇಕು. ಹಿಂಗೆ ನೋಡಿ, ಇಲ್ಲಿಂದ ಬಂದು ಬೇಕಾದ್ರೆ ಇನ್ನೂ ಸ್ವಲ್ಪ ಕೆಳಗಡೆ ಹೋದ್ರೂ ತೊಂದರೆ ಇಲ್ಲ. ಹಿಂಗೆ ಹೋಗಿ ಹಿಂಗೆ ಬರಬೇಕು, ಹಿಂಗೆ ಹೋಗಿ ಹಿಂಗೆ ಕ್ರಾಸಾಗಿ ಜಾಯಿಂಟ್ ಆಗಬೇಕು. ಇದೇ ನಮ್ಮ ಪ್ರಿನ್ಸ್ ಕಟ್ಟಲ್ಲಿರುವಂಥ ಮೆಥಡು. ಈ ಮೆಥಡ್ ನೀವು ಕಲ್ತ್ಕೊಂಡ್ಬಿಟ್ರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಮಾಮೂಲಿ ಮೆಥಡ್ ತಗೊಳ್ಳಿ. ಇಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಬಂದು ಈಗ ಕ್ರಾಸಾಗಿ ಬರಬೇಕು. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಕಮ್ಮಿ ಬರುತ್ತೆ. ನಮ್ಮ ಮತ್ತೆ ಕಮ್ಮಿ ಬರ್ದೇದಾಗ ನೋಡ್ಕೋಬೇಕು ಅಂದರೆ ಪೇಪರ್ ಕಟ್ಟಿಂಗ್ ಮಾಡಿದ್ರೆ ಅದೊಂದು ಮೆಥಡ್ ಇದೆ. ಅದು ಬೇಡ ಅಂದರೆ ಇದು ಈಸಿಯಾಗಿ ಅದರಲ್ಲೇ ಆಗುವಂಥದ್ದು. ಪೇಪರ್ ಕಟ್ಟಿಂಗ್ ಆದರೆ ಅದು ಚೆನ್ನಾಗಿದೆ, ಆದರೆ ಅದಕ್ಕೆ ಸಪ್ರೇಟಾಗಿ ಕಟ್ಟಿಂಗ್ ಮಾಡಬೇಕಾಗತ್ತೆ. ಅದು ಡಬಲ್ ಕೆಲಸ. ಇದನ್ನೇ ಮಾಡ್ಕೊಳ್ಳಿ, ಈಸಿಯಾಗಿದೆ. ನಾವು ಕಟ್ಟಿಂಗ್ ಮಾಡೋಣ. ಈ ರೀತಿ ಕ್ರಾಸಾಗಿ ಬರಬೇಕು. ಇಲ್ಲಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಇದು ಶೇಪ್ ತೆಗ್ದಿಲ್ಲ, ಶೇಪ್ ತೆಗ್ದ್ಬಿಡೋಣ. ಶೇಪ್ ತೆಗ್ದ್ಬಿಟ್ಟು ಆಮೇಲೆ ತಗೊಳ್ಳೋಣ. ಎಷ್ಟು ಈಗ ಇದು ತೆಗಿಯೋಣ. ಆಯ್ತಾ? ಮತ್ತೆ ಇವಾಗ ಇದನ್ನೇನಿಲ್ಲ, ಇದು ಹೀಗೆ ತೆಗಿಯೋದು. ಈಗ ತೆಗ್ಬಿಟ್ಟು ಇಲ್ಲಿಂದ ಏನು ಜಾಸ್ತಿ ಏನು ಬೇಡ, ಸ್ವಲ್ಪ ಕ್ರಾಸಾಗಿ ತೆಗೆದ್ರೆ ಸಾಕು ಅಷ್ಟೇ. ಆಯಿತಾ? ಪ್ರಿನ್ಸ್ ಕಟ್ಟು ಮತ್ತು ಬೋಟ್ ನೆಕ್ಕು ಡಿಸೈನ್. ಅದೇ ಇದೊಂದು ಸ್ವಲ್ಪ ಕಷ್ಟ ಇದೆ, ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಕ್ಯಾನ್ವಸ್ಸು ಇಲ್ಲ ಪೇಪರ್, ನ್ಯೂಸ್ ಪೇಪರ್ ತಗೊಂಡು ಮಾಡಬೇಕು. ಆಯಿತಾ? ಮತ್ತು ಇದೇನಿಲ್ಲ, ಇದು ಕ್ಯಾನ್ವಾಸ್ ಹಾಕಬೇಕಾಗುತ್ತೆ. ಇದು ಈ ಡಿಸೈನ್ಗೂ ಸ್ವಲ್ಪ ಕ್ಯಾನ್ವಾಸಲ್ಲಿ ಈ ರೀತಿ ತಗೊಂಡು ಮಾಡಬೇಕಾಗುತ್ತೆ. ಕ್ಯಾನ್ವಾಸ್ ತಗೊಂಡು ಅದು ತೋರಿಸ್ತೀನಿ. ಈ ರೀತಿ ಮಾಡಿದಾಗ ನಮಗೆ ಅದರ ಡಿಸೈನ್ ಏನು ಅಂತ ಗೊತ್ತಾಗುತ್ತೆ. ತೋರಿಸ್ತೀನಿ.
ಈ ರೀತಿ ಬರುತ್ತೆ ಡಿಸೈನು. ಹಿಂಗೆ ಬರುತ್ತೆ. ಕ್ಯಾನ್ವಾಸ್ ಕಟ್ ಮಾಡ್ಬೇಕು. ಇಲ್ಲಿ ಜಾಯಿಂಟಿಂಗ್ ಬರುತ್ತೆ ದಾರ, ಇಲ್ಲಿ ಓಪನ್ ಬರುತ್ತೆ. ಮುಂದೆ ಇಡೋಕ್ಕಾಗಲ್ಲ, ಡಿಸೈನ್ ಇರುತ್ತಲ್ಲ, ಇಲ್ಲೇ ಓಪನ್ ಇಡಬೇಕು. ಇಲ್ಲಿ ಟ್ಯಾಗ್ ಇಡಬೇಕು, ಗಂಟು ಹಾಕಂಗಿಲ್ಲ. ಜಾಯಿಂಟಿಂಗಲ್ಲಿ ಒಂದು ಟ್ಯಾಗ್ ಇಡೋದು. ಓಕೆನಾ? ಇಷ್ಟು ರೆಡಿ ಆಯಿತು. ಮತ್ತು ಇದು ಸ್ಲೀವ್ಸ್ ಕಟ್ ಮಾಡ್ಕೊಂಬಿಡೋಣ. ಸ್ಲೀವ್ಸ್ಗೆ ಅವರು ಫ್ರಿಲ್ ಬೇಕು ಅಂತ ಹೇಳಿದ್ದಾರೆ. ನೋಡೋಣ ಬಟ್ಟೆ ಹೆಂಗೆ ಅಡ್ಜಸ್ಟ್ ಆಗುತ್ತೆ ನೋಡಿಕೊಂಡು ಇಡೋಣ. ಇದು ಕಟ್ ಮಾಡ್ಕೊಂಬಿಡೋಣ. ಈ ರೀತಿ ಮಾಡಿಕೊಂಡು ಒಂದೇ ಲೆವೆಲ್ಗೆ ಇರೋ ಥರ ಮಾಡ್ಕೋಬೇಕು. ಓಕೆನಾ? ಇವಾಗ ಇಲ್ಲಿಂದ ಕಟಿಂಗ್ ಮಾಡೋಣ. ಇದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಎಕ್ಸ್ಟ್ರಾ ಒಂಚೂರು ಕ್ರಾಸ್ ಗಿಸಿದ್ರೆ ತೆಗೆದ್ಬಿಡಿ. ಇದು ಬಂದ್ಬಿಟ್ಟು 9 ಇಂಚ್ ಬೇಕು ನಮಗೆ. ಉದ್ದ ಬಂದ್ಬಿಟ್ಟು 9 ಇಂಚು ಅಂತ ಹೇಳಿದ್ದಾರೆ. ಇದು 9 ಇಂಚ್ ಇಟ್ಕೊತೀನಿ. ಬಟ್ಟೆ ಸಾಕಾಗೋ ಡೌಟು, ನೋಡೋಣ. 9 ಇಂಚು, ಇಲ್ಲಿಂದ ಇಲ್ಲಿಗೆ 3.5 ಇಂಚು. ಇದು ತೋಳಿನ ಸುತ್ತ ಇರುತ್ತೆ. 11 ಇದೆ. 11ನ 2 ಭಾಗ ಮಾಡಿದ್ರೆ 10.5 ಬರುತ್ತೆ. ಓಕೆ, 11ನ 2 ಭಾಗ ಮಾಡಿದ್ರೆ 5.5 ಬರುತ್ತೆ. 5.5 ಮಾರ್ಕ್ ಮಾಡ್ತೀನಿ. ಇಲ್ಲಿ 7.5ಗೆ ಮಾರ್ಕ್ ಮಾಡ್ತೀನಿ. ಇದರಲ್ಲಿ ನೋಡ್ಕೋಬೇಕು, ಇದರಲ್ಲಿ ಹೆಚ್ಚು ಕಮ್ಮಿ ಇದೆ ಸರಿ ಮಾಡ್ಕೋಬೇಕು. ಇದೆಲ್ಲ ಇವಾಗ ಮೇನ್ ಪೀಸ್ ಇರುತ್ತಲ್ಲ ಹಿಂದೆದು, ಹಿಂದೆ ಪೀಸ್ ತಗೊಂಡು ಇವಾಗ ಅಳತೆ ಮಾಡ್ಕೋಬೇಕು. ಇದೇನು ಸರಿ ಹೋಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೋಬೇಕು. ಇದಕ್ಕೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡಬೇಕಾಗುತ್ತೆ. ಈಗಿಲ್ಲ, ಕರೆಕ್ಟಾಗಿ ಇನ್ನೊಂದು ಚೂರು ಬರಬೇಕು. ಸ್ವಲ್ಪ ಇದೆ, ಒಂದು ಅರ್ಧ ಇಂಚು ಕೆಳಗಿಳಿಸ್ತೀನಿ. ಒಂದು ಅರ್ಧ ಇಂಚು ಕೆಳಗಿಳಿಸ್ಬಿಟ್ಟು ಮಾಡ್ತೀನಿ. ಈಗೇನಾಗುತ್ತೆ, ಇಲ್ಲಿಂದ ಸ್ವಲ್ಪ ಕ್ರಾಸಾಗಿ ಕೆಳಗೋಗುತ್ತೆ. ಅವಾಗೇನಾಗುತ್ತೆ, ಆ ಬಟ್ಟೆ ಕೆಳಗೆ ತಗೊಳುತ್ತೆ. ಓಕೆನಾ? ನೋಡಿ ಈ ರೀತಿ ಇದು ಬಂದ್ಬಿಟ್ಟು ಮತ್ತೆ ಹಿಂಗೆ ಶೇಪ್ ತೆಗೆದು. ಓಕೆ, ಆಯಿತಾ? ಇನ್ನೊಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಡೋಣ. ಇವಾಗ ಕೆಳಗಡೆ ಇಟ್ಟಿರ್ತೀವಿ, ಬಂದಿರುತ್ತೆ. ಅದು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಕೇನೋ ಮಾಡಿಬಿಡೋಣ. ಈ ರೀತಿ ಬಂದು ಸ್ಟಿಚಿಂಗ್ ಹೋಗುತ್ತೆ ಅರ್ಧ ಇಂಚು. ನೋಡಿ, ಈಗ ಕರೆಕ್ಟಾಗಿ ಬಂತು. ಸರಿನಾ? ಇದು ಕಟ್ ಮಾಡ್ಕೊತೀನಿ. ಮತ್ತು ಇವಾಗ ಇಲ್ಲಿಂದ ಮತ್ತೆ ಶೇಪ್ ತೆಗಿಯೋಣ. ಫುಲ್ಲು ಲಾಸ್ಟ್ವರೆಗೂ ತೆಗಿಬಾರ್ದು, ಬರ್ತಿದ್ದಂಗೆ ಹಿಂಡ್ ಮಾಡಬೇಕು. ಓಕೆ, ಈಗ ರೆಡಿ ಆಯಿತು. ಬೆಲ್ಟ್ ಕಟ್ ಬೆಲ್ಟ್ ಏನಿಲ್ವಲ್ಲ, ಏನು ತೊಂದರೆ ಇಲ್ಲ. ಬೆಲ್ಟ್ ಏನಿಲ್ಲ ಇದಕ್ಕೆ. ನೋಡಿ ಈ ರೀತಿ ಬಂತು.